ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕಾಂಗ್ರೆಸ್ ನಾಯಕ ಮಧು ಬಂಗಾರಪ್ಪ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಬರೋಬ್ಬರಿ 1.5 ಕೋಟಿ ಕ್ಯಾಶ್ ವಿವಿಧ ಬ್ಯಾಂಕ್ಗಳಲ್ಲಿದೆ. 2 ಲಕ್ಷ. ಮಧು ಬಂಗಾರಪ್ಪ 2023ರ ವಿಧಾನಸಭೆ ಚುನಾವಣೆಗೆ ನಿಲ್ಲುವಾಗ ತಮ್ಮ ಕುಟುಂಬದ ಬಳಿ 1.47 ಕೋಟಿ ರೂಪಾಯಿ ಕ್ಯಾಶ್ ಇರೋದಾಗಿ ಘೋಷಿಸಿಕೊಂಡಿದ್ರು. ಜೊತೆಗೆ ಬ್ಯಾಂಕ್ಗಳಲ್ಲಿ 2 ಲಕ್ಷ ಹಣ ಹೊಂದಿದ್ರು. ಕಂಪನಿಗಳಲ್ಲಿ 1 ಲಕ್ಷದ ಷೇರು. ನಟ ಮತ್ತು ನಿರ್ಮಾಪಕ ಕೂಡ ಆಗಿರೋ ಮಧು ಬಂಗಾರಪ್ಪ ಆಕಾಶ್ ಆಡಿಯೋ ವಿಡಿಯೋ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ 51,000ದ ಷೇರು ಹೊಂದಿದ್ದಾರೆ. ಇವರ ಪತ್ನಿ ಅನಿತಾ ಎವಿಪಿಎಲ್ ಎಂಬ ಕಂಪನಿಯಲ್ಲಿ 51,000ದ ಷೇರು ಹೊಂದಿದ್ದಾರೆ. 3.25 ಕೆಜಿ ಚಿನ್ನ, 25 ಕೆಜಿ ಬೆಳ್ಳಿ. ಮಧು ಬಂಗಾರಪ್ಪ ಕುಟುಂಬದ ಬಳಿ 3.25 ಕೆಜಿಯಷ್ಟು ಚಿನ್ನ ಮತ್ತು ವಜ್ರದ ಆಭರಣಗಳಿವೆ. ಇವುಗಳ ಒಟ್ಟು ಮೌಲ್ಯ 2.07 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ 25 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 7.5 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. 2 ಐಷಾರಾಮಿ ಕಾರು, 88 ಲಕ್ಷ ದುಡ್ಡು. ಮಧು ಬಂಗಾರಪ್ಪ ಬಳಿ ಇನ್ನೋವಾ ಕ್ರಿಸ್ಟಾ ಮತ್ತು ಫಾರ್ಚುನರ್ ಕಾರುಗಳಿವೆ. 2 ಕಾರುಗಳ ಒಟ್ಟು ಮೌಲ್ಯ 88 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. 3 ಮನೆ, ಬರೋಬ್ಬರಿ 23 ಕೋಟಿ ಬೆಲೆ. ಮಧು ಬಂಗಾರಪ್ಪ ಬಳಿ ಬೆಂಗಳೂರಲ್ಲಿ 1, ಶಿವಮೊಗ್ಗದಲ್ಲಿ 1 ಮತ್ತು ಸೊರಬದಲ್ಲಿ 1 ಸೇರಿ ಒಟ್ಟು 3 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 23 ಕೋಟಿ ರೂಪಾಯಿ. ಸೊರಬದಲ್ಲಿ 144 ಎಕರೆ ಜಮೀನು. ಮಧು ಬಂಗಾರಪ್ಪ ಮತ್ತು ಪುತ್ರ ಸೂರ್ಯ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಬರೋಬ್ಬರಿ 144 ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 12 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ ಕೆಲವೊಂದು ಜಮೀನು ಅನುವಂಶೀಯವಾಗಿ ತಂದೆ ತಾಯಿಯಿಂದ ಬಂದಿರುವಂತದ್ದಾಗಿದ್ರೆ ಇನ್ನೊಂದಿಷ್ಟು ಜಮೀನು ಖರೀದಿಸಿದ್ದಾಗಿದೆ. 6 ಕೋಟಿಯ ವಾಣಿಜ್ಯ ಕಟ್ಟಡ. ಮಧು ಬಂಗಾರಪ್ಪ ಬೆಂಗಳೂರಿನ ಕುಮಾರ ಪಾರ್ಕ್ ನಲ್ಲಿ ಒಂದು ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗ ಹೊಂದಿದ್ದಾರೆ. ಇದರ ಮಾರುಕಟ್ಟೆ ಮೌಲ್ಯ 6 ಕೋಟಿ ರೂಪಾಯಿ. ಕೊಟ್ಟಿದ್ದಾರೆ 23 ಕೋಟಿ ಸಾಲ ಅಥವಾ ಅಡ್ವಾನ್ಸ್. ಮಧು ಬಂಗಾರಪ್ಪ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 23 ಕೋಟಿ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಈ ಪೈಕಿ ಆಕಾಶ್ ಆಡಿಯೋ ವಿಡಿಯೋ ಪ್ರೈವೇಟ್ ಲಿಮಿಟೆಡ್, ರೇಣುಕಾಂಬ ಅಸೋಸಿಯೇಟ್ಸ್ ಮತ್ತು ಇತರರಿಗೆ ಕೊಟ್ಟಿರೋ 14.33 ಕೋಟಿ ಕೂಡ ಸೇರಿದೆ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ? ಮಧು ಬಂಗಾರಪ್ಪ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 69 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಇವರ ಕುಟುಂಬದ ಬಳಿ 2004ರಲ್ಲಿ ಇದ್ದಿದ್ದು 95 ಲಕ್ಷದ ಆಸ್ತಿ. 2008ರಲ್ಲಿ ಅದು 15 ಕೋಟಿಗೆ ಜಂಪ್ ಆಯ್ತು. 2013ರಲ್ಲಿ 33 ಕೋಟಿಗೆ ಹೋಯ್ತು. 2019ರಲ್ಲಿ 61 ಕೋಟಿ ದಾಟ್ತು. ಈಗ 69 ಕೋಟಿ ಆಗಿದೆ. ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ. 69 ಕೋಟಿ ಆಸ್ತಿ ಹೊಂದಿರೋ ಮಧು ಬಂಗಾರಪ್ಪ ಕುಟುಂಬ 26 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಈ ಪೈಕಿ ಆಕಾಶ್ ಆಡಿಯೋ ವಿಡಿಯೋ ಪ್ರೈವೇಟ್ ಲಿಮಿಟೆಡ್, ಮಧು ಫ್ಯಾಮಿಲಿ ವೆಲ್ಫೇರ್ ಟ್ರಸ್ಟ್ ಮತ್ತು ಇತರರಿಗೆ ಕೊಡಬೇಕಿರೋ 19 ಕೋಟಿ, ವಿನಾಯಕ ಎಂಟರ್ಪ್ರೈಸಸ್ಗೆ ಕೊಡಬೇಕಿರೋ 2.98 ಕೋಟಿ, ಕಲ್ಪನಾ ಎಂಟರ್ಪ್ರೈಸಸ್ಗೆ ಕೊಡಬೇಕಿರೋ 2 ಕೋಟಿ, ಕಾರು ಖರೀದಿಸಲು ಸೇರಿದಂತೆ ವಿವಿಧ ಉದ್ದೇಶಗಳಿಗೆ ಬ್ಯಾಂಕ್ಗಳಿಂದ ಪಡೆದ 1.76 ಕೋಟಿಗಳು ಸೇರಿವೆ. ತಿಂಗಳ ಆದಾಯ ಎಷ್ಟು? ಒಂದು ದಿನಕ್ಕೆಷ್ಟು? ಮಧು ಬಂಗಾರಪ್ಪ ವಾರ್ಷಿಕ ಆದಾಯ 1,08,48,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 9,04,000, ದಿನಕ್ಕೆ 30,100 ಆಗುತ್ತೆ. ಹೌದು, ಒಂದು ದಿನಕ್ಕೆ 30,100 ರೂಪಾಯಿ. ಇವರಿಗೆ ಸ್ಯಾಲರಿ, ಕೃಷಿ ಮತ್ತು ಬಿಸ್ನೆಸ್ ನಿಂದ ಆದಾಯ ಬರುತ್ತೆ.
ಸೋ ಫ್ರೆಂಡ್ಸ್, ಇದಿಷ್ಟು ಕಾಂಗ್ರೆಸ್ ನಾಯಕ ಮಧು ಬಂಗಾರಪ್ಪ ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗ್ತಾ ಹೋಗಿದ್ ಹೇಗೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.